ಇದು ನಿಧಿ ಜೊತೆ ಕ್ಲಿನಿಕಲ್ಲಿ 2ನೇ ದಿನ. ಬನ್ನಿ ಇವತ್ತು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಕಟ್ ಮಾಡ್ತಾ ಇದ್ದೀವಿ. ಕೆಲಸ ಮಾಡೋ ಜಾಗಕ್ಕೆ ಯಾಕೆ ಕರ್ಕೊಂಡು ಬರಬೇಕು, ಕರ್ಕೊಬಂದು ಇಷ್ಟೆಲ್ಲ ಸರ್ಕಸ್ ಮಾಡಬೇಕು, ಮನೆಯಲ್ಲಿ ಬಿಟ್ಟು ಬರೋಕ್ಕಾಗಲ್ವಾ ಅಂತಂದರೆ ಇಲ್ಲ, ಬಿಟ್ಟು ಬರೋಕ್ಕಾಗಲ್ಲ. ಯಾಕಂದರೆ ಮನೆಯಲ್ಲಿ ಯಾರು ಇರೋಲ್ಲ ನೋಡ್ಕೊಳ್ಳೋಕ್ಕೆ. ನಾನು ನಮ್ಮ ಮನೆಯವರು ಆಲ್ಮೋಸ್ಟ್ ಒಂದೇ ಟೈಮ್. ನಾನು 8 o'clock ಬರ್ತೀನಿ, ಅವ್ರು 9 o'clock ಡ್ಯೂಟಿಗೆ ಬರ್ತಾರೆ. ಇಬ್ಬರದ್ದು ಮತ್ತೆ 2 o'clock ಡ್ಯೂಟಿ ಮುಗಿಯೋದು. ಅವಳಿಗೆ ಇನ್ನೂ 7.5 ವರ್ಷ. ಅವಳನ್ನ ಒಬ್ಬಳನ್ನೇ ಮನೇಲಂತೂ ಬಿಟ್ಟು ಬರೋಕ್ಕಾಗಲ್ಲ. ಅವಳು ಇರ್ತೀನಿ ಅಂತಂದ್ರೆ ನಾನು ಬಿಟ್ಟು ಬರಲ್ಲ. ಮತ್ತು ಎಲ್ಲರೂ ಸಮ್ಮರ್ ಕ್ಯಾಂಪ್ಗೆ ಹಾಕಲ್ವಾ ಅಂತಂದರೆ ನಾನು ಬಿಟ್ಟು ಬಂದು ಡ್ಯೂಟಿನಲ್ಲಿದ್ದರೆ ಅವಳು ಸಮ್ಮರ್ ಕ್ಯಾಂಪಲ್ಲಿ ಇರ್ತಾಳೆ. ಬಟ್ ಗೊತ್ತಿಲ್ಲದೆ ಇರೋ ಕಡೆ ನನಗೊಬ್ಬಳನ್ನೇ ಬಿಟ್ಟು ಬರೋಕ್ಕಾಗಲ್ಲ. ನಾನು ಅಲ್ಲೇ ಇದ್ಬಿಟ್ಟು ಕರ್ಕೊಂಡು ಬರೋಕ್ಕೂ ಆಗಲ್ಲ, ನನಗೆ ಡ್ಯೂಟಿ ಇರುತ್ತೆ. ಮತ್ತು ಅಜ್ಜಿ ಮನೆಗೆಲ್ಲಾದರೂ ಕಳಿಸ್ಬೋದು ಅಂತೆಲ್ಲ ಹೇಳ್ಬೋದು. ಕಳಿಸಿದ್ರೂ ಅವಳು ಅಲ್ಲಿ ಹೋದ್ರೆ ಒಂದು 4 ದಿನ ಇರೋದು ಹೆಚ್ಚು. ಮೇ ಬಿ ನೆಕ್ಸ್ಟ್ ವೀಕ್ ಪ್ಲ್ಯಾನ್ ಮಾಡಿದ್ದೀನಿ ಕಳ್ಸೋಣ ಅಂತ ಹೇಳ್ಬಿಟ್ಟು. ರಿಲೇಟಿವ್ಸ್ ಎಲ್ಲ ಪಕ್ಕದಲ್ಲಿ ಇಲ್ಲೇ ಅಕ್ಕಪಕ್ಕ ಇದ್ದಾರೆ. ಬಟ್ ನನಗಲ್ಲಿ ಬಿಡೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನಮ್ಮಷ್ಟೇ ಜವಾಬ್ದಾರಿಯಿಂದ ಅವರು ನೋಡ್ಕೋಬೇಕಲ್ಲ. ಅವ್ರಿಗೂ ಬೇರೆ ಕೆಲಸಗಳೆಲ್ಲ ಇರುತ್ತೆ. ಅದು ಬಿಟ್ಬಿಟ್ಟು ನಮ್ಮ ಮಕ್ಕಳನ್ನೇ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮಕ್ಕಳು ತರಲೆಗಳಿರ್ತಾವಲ್ವ, ಅವನ್ನೇ ನೋಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಆದರೂ ಪರವಾಗಿಲ್ಲ ಅಂತ ಲಾಸ್ಟ್ ಇಯರು ಸ್ವಲ್ಪ ಕೆಲಸ ಬ್ಯುಸಿ ಜಾಸ್ತಿ ಇರ್ತಾಯಿದೆ, ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಡ್ತಾಯಿದ್ದೆ. ಬಿಟ್ಟಾಗ ಏನಂತಂದರೆ ಅವಳು ತುಂಬ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡೋದು ಕಲ್ತ್ಕೊಂಡ್ಬಿಟ್ಲು. ನನಗೆ ಅಷ್ಟೆಲ್ಲ ಟಾಲ್ರೇಟ್ ಮಾಡೋಕ್ಕಾಗಲ್ಲ. ಅದನ್ನು ಮನೆಯಲ್ಲಿ ಬಂದು ಮಾತಾಡೋದು ಇಲ್ಲ, ಮತ್ತು ನಮ್ಮ ಮುಂದೆ ಯಾರಿಗಾದರೂ ಬ್ಯಾಡ್ ವರ್ಡ್ಸ್ ಎಲ್ಲ ಮಾತಾಡಿದರೆ ಅದನ್ನೆಲ್ಲ ನಾನಂತೂ ಎನ್ಕರೇಜ್ ಮಾಡಲ್ಲ. ಈ ವಯಸ್ಸಿಗೆ ಅದೆಲ್ಲ ಕಲ್ತ್ಕೊಂಬಾರ್ದು. ಈ ವಯಸ್ಸಿಗೆ ಅಂತಲ್ಲ, ದೊಡ್ಡವರಾದ್ಮೇಲೆ ಕಲ್ತ್ಕೊಂಬಾರ್ದು. ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟು ಏನಿದ್ರು ನಮ್ಮ ಜೊತೆ ಹೋಗಬೇಕು ಬರಬೇಕಷ್ಟೇ. ನಮ್ಮ ಗಮನ ಇದ್ದು ನೋಡ್ಕೊಂಡ್ರೆ ಚೆಂದ ಅಲ್ವಾ. ಬೋರಿಂಗ್ ಆಗ್ತಿದೆಯಾ ಪಾಪ. ನಿಧಿ ಕ್ಲಿನಿಕ್ ಬಂದ್ರೂ ಯಾರೂ ಫ್ರೆಂಡ್ಸ್ ಇಲ್ಲ, ಮನೆ ಹತ್ರನೂ ಯಾರೂ ಫ್ರೆಂಡ್ಸ್ ಇಲ್ಲ. ಎಲ್ಲ ಅವರು ಎಲ್ಲ ಸಮ್ಮರ್ ಹಾಲಿಡೇಗೆ ಏನೋ ಅಜ್ಜಿ ಮನೆ, ತಾತ ಮನೆ, ಅತ್ತೆ ಮನೆ ಅಂತ ಹೋಗ್ಬಿಟ್ಟವ್ರೆ. ಪಾಪ ನಿಧಿ, ಪಾಪ. ನಾನು ಒಬ್ಬಳೇ ಫ್ರೆಂಡ್ ಇರೋದು, ನಿಧಿ ಫ್ರೆಂಡ್ ಇವಾಗ. ಯಪ್ಪ, ನೀನು ಹಿಂಗೇನೋ ಫ್ರೆಂಡಿಗೆಲ್ಲ ಡ್ಯಾಮೇಜ್ ಮಾಡಿಬಿಟ್ರೆ ಯಾರು ಆಟ ಆಡ್ತಾರೆ ನಿನ್ನ ಜೊತೆ? ಸೊಳ್ಳೆನಾ ನೆಕ್ಬಿಡ್ಲಾ? ಈಗ ಹಸುಗೆ ಏನಾದರೂ ಸೊಳ್ಳೆ ಎಲ್ಲ ಕಚ್ಚಿದ್ರೆ ಅಂತ ಹಿಂಗೆ ನೆಕ್ಕೇಳುತ್ತಲ್ಲ, ಅವು ಹಂಗೇನೆ. ಹಿಂಗೇನಾದರೂ ಇದಾದರೆ ಹಿಂಗೆ ಇದು ಮಾಡುತ್ತೆ. ಊರಿಗೆ ಕಳಿಸ್ಲಾ ನಿನ್ನೂ? ಹಾಂ, ಎಲ್ಲೋತೀಯ? ಕಮಲು ಮನೆಗಲ್ಲ, ಮಂಗ್ಲಾಪುರಕ್ಕೆ ಹೋಗ್ಬೇಕು. ಮಂಗ್ಲಾಪುರಕ್ಕೆ ಹೋಗು. ಅಲ್ಲಾದರೆ ದನಗಳಿರ್ತವೆ, ಮೇಕೆಗಳು, ಕುರಿಗಳು ಎಲ್ಲ ಇರ್ತವೆ. ಆಟ ಆಡ್ಕೊಂಡಿರ್ಬೋದು. ಎದ್ದು ಮೇಲೆ ಎದ್ದು. ಈಗ ಕಮಲು ಮನೆಗೆ ಹೋಗಿ ಏನು ಮಾಡ್ತೀಯ? ಆಡ್ತೀನಿ. ಹಾಂ, ಅಚ್ಚು ಮತ್ತೆ ಪ್ರೀತಿ ಇದೆ. ಅವರು ಊರಿಗೆ ಹೋಗೋವ್ರೆ, ಕೊಪ್ಪಳಿಗೆ. ಕೊಪ್ಪಳು. ಹಾಂ, ಎಲ್ಲೋದ್ರೂ ಯಾರಿಲ್ಲ ಪಾಪ. ಎದ್ದ ಮೇಲೆ ನೋಡಿ ಗಾಯ್ಸ್, ಯಾರಾದರೂ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದರೆ ನಿಧಿನ ಕರ್ಕೊಂಡೋಗಿ ಕಳಿಸ್ಕೊಡ್ತೀನಿ. ಕರ್ಕೊಂಡೋಗಿ ಕಳಿಸ್ಕೊಡ್ತೀನಿ. ಪಾಪ ನನ್ನ ಮಗಳು ತುಂಬ ಒಳ್ಳೆ ಹುಡುಗಿ. ಗಲಾಟೆ ಮಾಡಲ್ಲ, ಹಠ ಮಾಡೋದು, ಮಾತಾಡಲ್ಲ, ಬಜಾರಿ ಅಂತ ಅಲ್ವೇ ಅಲ್ಲ. ಕರ್ಕೊಂಡೋಗಿ ಪಾಪ ಸುಮ್ಮನೆ ಇರ್ತಾಳೆ, ಎಲ್ಲ ಕೆಲಸ ಮಾಡಿಕೊಡ್ತಾಳೆ. ಹೆಂಗೆ ಮೇಲೆಲ್ಲ ಹತ್ತಿ ತುಳಿಯಲ್ಲ, ಏನು ಮಾಡಲ್ಲ. ನಾನು ಇಲ್ಲೇ ಕ್ಲಿನಿಕಲ್ಲಿ ಆದಾಗ ಅವಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ಕಾರ್ಟೂನ್ ಎಲ್ಲ ಹಾಕ್ಕೊಟ್ಟು ಹೆಂಗೋ ಟೈಮ್ ಪಾಸ್ ಮಾಡಿಸ್ತಾ ಇದ್ದೀನಿ. ಆದ್ರೂ ಪಾಪ ಅವಳನ್ನು ಹೆಂಗೆ ಹಿಡಿಯೋದೇ ಆಗ್ತಾನೆ ಇಲ್ಲ. ನೀನು ಏನಕ್ಕೆ ನನ್ನ ಫೋನೆಲ್ಲ ಬಂದು ಅಟೆಂಡ್ ಮಾಡ್ತೀಯ ಅಲ್ಲಿ? ಹಾಂ,
ನೀನು ಟಿ ವಿ ನೋಡ್ತಾ ಇದೆಯಾ ತಾನೆ, ಹೋಗಿ ನೋಡ್ಕೊಂಡು ಹೋಗು. ನಾವು ಸಂತ ಮನೆಗೆ ಹೋದಾಗ ನಾಲ್ಕು ಬೆಕ್ಕು ತಗೋಣ, ಮತ್ತೆ 5 ನಾಯಿ ತಗೊಳ್ಳೋಣ. 5? ನೀನೇ ಒಂದು ಇದೆಯಾ ಸಾಕು, ಅದ್ರ ಜೊತೆಗೆ ಇನ್ನೊಂದು ತಗೊಳ್ಳೋಣ, ನಿನ್ನ ಜೊತೆ ಇನ್ನೊಂದು. ಅದೆಲ್ಲ ವಾಕಿಂಗ್ ನೀನೇ ಕರ್ಕೊಂಡು ಹೋಗ್ಬೇಕು, ಕಕ್ಕ ಮಾಡಿದರೆ ನೀನೇ ಬಿಚ್ಚೋಗ್ಬೇಕು. ಬೆಕ್ಕು ನಾನು ಕರ್ಕೊಂಡು ಹೋಗೋದು ಬೇಡ, ಅವೇ ಹೋಯ್ತೇವೆ. ನಾಯಿ ಕರ್ಕೊಂಡು ಹೋಗ್ಬೇಕಲ್ಲ. ನನ್ನ ಇಷ್ಟ. ನಿನ್ನ ಇಷ್ಟ? ನನ್ನ ಇಷ್ಟ, ನಿನಗೆ ಕಷ್ಟ. ಹಾಂ, ನನಗೆ ಕಷ್ಟ, ಕಕ್ಕ ಬಚ್ಚಬೇಕಲ್ಲ ಅದ್ರದ್ದೆಲ್ಲ, ಅದಕ್ಕೆ. ಅಯ್ಯೋ ನೋಡಿ ಹೆಂಗೆ ಆಡ್ತಾಳೆ ಇವಳು. ಅದಕ್ಕೆ ಅಲ್ವ ಇವಳು ನಾಯಿ ಮರಿ ಅಂತ ಅನ್ನೋದು. ಪೊಮೇರಿಯನ್ ನಾಯಿ ಇದು, ಇದು ಪೊಮೇರಿಯನ್ ಇವಳು. ನೀನು ನಸ್ಕಿ ನಾಯಿ ಮರಿ. ಅಲ್ಲ ಇವಾಗೇನೋ ಪೇಷಂಟ್ ಇಲ್ಲ, ಸರಿ. ಸುಧೀಂದ್ರ ಸರ್ ಬರ್ತಾ ಇಲ್ಲ, ಪೇಷಂಟ್ ಇಲ್ಲ. ಪೇಷಂಟ್ ಇದ್ದಿದ್ರೆ ನನ್ನ ಆಫ್ ಮೆಂಟ್ಲು ಮಾಡ್ತಿದ್ದೇನೆ ಇದ್ದೀನಿ. ಸುಮ್ಮನೆ ಇರಬೇಕು, ಹೊಡೆದಾಕ್ಬಿಡ್ತೀನಿ ಇವಾಗ. ನಿಮಗೆಲ್ಲ ಯಾಕೆ ಸ್ಕೂಲ್ ರಜೆ ಕೊಡ್ತಾರೆ? ನಾವೆಲ್ಲ ನಮ್ಮ ಅಮ್ಮನಿಗೆ ಮಾತಾಡ್ಸೋಕ್ಕೆ ಹೆದರ್ಕೊತಾ ಇದ್ವಿ, ಹೊಡಿತಾರೆ ಅಂತ. ಬಟ್ ಏನಂತಂದರೆ ನನಗೆ ಕ್ಲಿನಿಕಲ್ಲಿ ಒಂಥರ ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವಳು ಚಿಕ್ಕದ್ರಿಂದ ಇಲ್ಲೇ ಆಟ ಆಡ್ಕೊಂಡು ಬೆಳ್ಕೊಂಡಿರೋದ್ರಿಂದ, ನನ್ನ ಜೊತೆನೇ ಡ್ಯೂಟಿಗೆ ಬರೋದ್ರಿಂದ ಎಲ್ಲ ಆಟ ಆಡಿಸ್ತಾರೆ. ಸ್ವಲ್ಪ ಡಾಕ್ಟ್ರುಗಳು ಏನನ್ನಲ್ಲ, ಅದರಿಂದ ನನಗೂ ಸ್ವಲ್ಪ ತಲೆನೋವು ಕಡಿಮೆ ಆಗುತ್ತೆ. ಒಂದೊಂದು ಸಲ ಕೆಲ್ಸಕ್ಕೆ ಬರ್ಬೇಕಾದ್ರೆ ಅನಿಸುತ್ತೆ, ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಲ್ಲ, ಏನು ಮಾಡೋದು ಅಂತ ಬೇಜಾರಾಗುತ್ತೆ. ಅವ್ರಿಗೆ ರಜಾ ಬಂದು ನನ್ನ ಜೊತೆನೇ ಬಂದಾಗ ನನಗೆ ಕೆಲಸನೂ ಇರುತ್ತೆ, ಅದ್ರ ಜೊತೆ ಅವಳನ್ನು ನೋಡ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ನಂದು ನಮ್ಮ ಯಜಮಾನ್ರು ಪಕ್ಕನೇ ಇಬ್ಬರು ವರ್ಕ್ ಮಾಡೋದ್ರಿಂದ, ಅಕ್ಕಪಕ್ಕ ಕ್ಲಿನಿಕಲ್ಲೇ ವರ್ಕ್ ಮಾಡೋದ್ರಿಂದ ಪರವಾಗಿಲ್ಲ, ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಅವಳನ್ನು ಆಲ್ಮೋಸ್ಟ್ ಅವಳಿಗೆ 2 ವರ್ಷ ಇದ್ದಾಗಿಂದನೂ ಇಲ್ಲೇ ಆಟ ಆಡ್ಕೊಂಡು ಬೆಳ್ಕೊಂಡಿರೋದ್ರಿಂದ ಅವಳಿಗೂ ಕ್ಲಿನಿಕ್ ಅಂತಂದ್ರೆ ಏನು ಭಯ ಇಲ್ಲ. ಎಲ್ಲ ಡಾಕ್ಟರ್ಸ್ ಒಂಥರ ಫ್ರೆಂಡ್ಸ್ ಥರ ಅವಳಿಗೆ. ಇಲ್ಲಿ ಹೆಂಗೋ ಆಡ್ತಾ ಆಡ್ತಾ ಇಲ್ಲೇ ಬೆಳ್ಕೊಂಡ್ಬಿಟ್ಲು, ದೊಡ್ಡವಳೆ ಅದ್ಲು ಗೊತ್ತೇ ಆಗಲ್ಲ. ಆ ಬಟ್ಲು ಥರ ಇಟ್ಬಿಟ್ಟು ಅದರೊಳಗೆ ಐಸ್ ಕ್ರೀಮ್ ಹಾಕಿ ಕೊಟ್ಟಲ್ಲ. ರೊಟ್ಟಿ ಜೊತೆಗೆ ಐಸ್ ಕ್ರೀಮ್ ಹಾಕಿ ಕೊಟ್ಬಿಟ್ಟವ್ರೆ. ಐಸ್ ಕ್ರೀಮ್ ತಿಂದ್ಬಿಟ್ಟು ಆಮೇಲೆ ರೊಟ್ಟಿ ಮುರ್ಕೊಂಡು ತಿನ್ನೋದು. ಇವತ್ತು ಡ್ಯೂಟಿ ಮುಗಿಸ್ಕೊಂಡು ನನ್ನ ಜೊತೆ ಬಂದವಳು ಊಟ ಮಾಡಿ, ಪಾಪ ಅವಳಿಗೂ ಟಯರ್ಡ್ ಆಗಿತ್ತು ಅನಿಸುತ್ತೆ, ಮಲಗಿಬಿಟ್ಲು. ನಾನು ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆಗಲೇ ಇಲ್ಲ. 4 o'clock ಮಲಗಿದವಳು, ನೈಟ್ 8 o'clock ಎದ್ಲು. ಸೊ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಇಡೀ ದಿನ ಇದೇ ಥರ ನನ್ನ ಮಗಳ ಜೊತೆ ಮುಗ್ದೋಯ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಇದೇ ಥರ ತರಲೆ ವಿಡಿಯೋಗಳು ಬೇಕಂದರೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರಲೆ ವಿಡಿಯೋ ಜೊತೆ.